ನಮಸ್ಕಾರ. ದಿನದಲ್ಲಿ ನಡೆದಂತಹ ಎಲ್ಲಾ ವಿದ್ಯಮಾನಗಳನ್ನ ತಿಳಿಸುವಂತಹ 30 Minutes 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ. ಲಾಕ್ಡೌನ್ ಕರ್ಫ್ಯೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸೇರಿದಂತೆ ಸಚಿವರುಗಳು ಏನ್ ಹೇಳಿದ್ದಾರೆ? ಲಾಕ್ಡೌನ್ ಆಗತ್ತಾ ಇಲ್ವಾ? ಸರ್ವಪಕ್ಷ ಸಭೆಯಲ್ಲಿ ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ಳುವಂತಹ ಚಾನ್ಸಸ್ ಇದೆ ಅನ್ನೋದರ ಜೊತೆಗೆ ಯಾವೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೆದಿದೆ ಅನ್ನುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಲಾಕ್ಡೌನ್ ಇಲ್ಲ, ಅಗತ್ಯ ಬಿದ್ದರೆ ನೈಟ್ ಕರ್ಫ್ಯೂ ವಿಸ್ತರಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಬೆಂಗಳೂರಲ್ಲಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಅಲ್ಲದೆ ವೀಕೆಂಡ್ ಕರ್ಫ್ಯೂ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಏಪ್ರಿಲ್ 18ರಂದು ಸರ್ವಪಕ್ಷ ಸಭೆ ಇದೆ. ಸಭೆಯಲ್ಲಿ ವಿಪಕ್ಷಗಳ ಸಲಹೆ ಪಡೆದು ತೀರ್ಮಾನ ಮಾಡ್ತೇವೆ. ಲಾಕ್ಡೌನ್ ಬಿಟ್ಟು ಮತ್ತಷ್ಟು ಟಫ್ ರೂಲ್ಸ್ ಜಾರಿಗೆ ತರಲಾಗುವುದು ಅಂತ ಸಿಎಂ ಹೇಳಿದರು. 18ನೇ ತಾರೀಕು ಪ್ರತಿಪಕ್ಷದ ನಾಯಕರ ಸಭೆಯನ್ನು 4 ಗಂಟೆಗೆ ತಂದಿದ್ದೇನೆ. ಜೊತೆ ಎಲ್ಲ ಸಮಾಲೋಚನೆ ಮಾಡಿ ಮುಂದಿನ ತೀರ್ಮಾನವನ್ನು ಪತ್ರ ಬರೀತಾ ಇದ್ದಾರೆ. ಇವತ್ತು ಅಭಿಷೇಕ ಪತ್ರ ಬರೀತಾರೆ. ಉಳಿದ ಮುಖಂಡಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಇಲ್ಲಿಯ ಪರಿಸ್ಥಿತಿ ಏನಿದೆ, ಮಹಾರಾಷ್ಟ್ರ ಸ್ಥಿತಿ ಏನಿದೆ, ಇಲ್ಲಿ ಪರಿಸ್ಥಿತಿ ಏನಿದೆ ಅಂತ. ಲಾಕ್ಡೌನ್ ಬಿಟ್ಟು ಉಳಿದೆಲ್ಲ ಕೆಲಸಗಳು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿದೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಈಗಾಗಲೇ ಕರ್ಫ್ಯೂ ಜಾರಿ ಮಾಡಿದ್ದಾರೆ, ರಾತ್ರಿಯಿಂದ ಬೆಳಗ್ಗೆ 5 ಗಂಟೆವರೆಗೆ. ಅಗತ್ಯ ಇದೆ ಇನ್ನೊಂದು 2-3 ಜಿಲ್ಲೆ ವಿಸ್ತರಣೆ ಮಾಡೋದಾಗತ್ತೆ, ವಿಸ್ತರಣೆ ಮಾಡೋಣ. ಉಳಿದೆಲ್ಲ ಸಲಹೆಗಳನ್ನು ವಿರೋಧ ಪಕ್ಷ ನಾಯಕರು ಏನು ಹೇಳ್ತಾರೆ ನೋಡಿಕೊಂಡು ತೀರ್ಮಾನವನ್ನು. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆ ಹೆಚ್ಚಾಗ್ತಾ ಇದೆ. ಇದರಿಂದ ಸರ್ಕಾರವು ಸಂಕಷ್ಟದಲ್ಲಿದೆ, ಜನರು ಸಂಕಷ್ಟದಲ್ಲಿದ್ದಾರೆ ಅಂತ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಲಾಕ್ಡೌನ್ ಹೇರಿದ್ರೆ ಮತ್ತಷ್ಟು ಸಮಸ್ಯೆ ಆಗುತ್ತೆ, ವ್ಯಾಪಾರಿಗಳು ಜನರು ಸಂಕಷ್ಟಕ್ಕೆ ಸಿಲುಕ್ತಾರೆ. ಕೊರೋನಾ ಕಟ್ಟಾಕಲು ಲಾಕ್ಡೌನ್ ಒಂದೇ ಮಾರ್ಗ ಅಲ್ಲ, ರಾಜ್ಯದ ಜನ ಸ್ವಯಂ ನಿಯಂತ್ರಣ ಮಾಡಬೇಕು, ಕೋವಿಡ್ ನಿಯಮವನ್ನು ಪಾಲನೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅಲ್ಲ, ಬೇಕಾ ಬೇಡ ಅಂತ ಡಿಬೇಟ್ ಆಗೋದ್ರಿಂದ ಜನರು ಗೊಂದಲಾಗೋದು ಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ಆಲ್ರೆಡಿ ಡಿಸಿಷನ್ ತಗೊಂಡು ಎಲ್ಲೆಲ್ಲಿ ಏನು ನೈಟ್ ಕರ್ಫ್ಯೂ ಅದೆಲ್ಲ ಕೂಡ ಮಾಡ್ಕೊಂಡು ಬಂತದ್ದ. ಅಕಸ್ಮಿತವಾಗಿ ಜಾಸ್ತಿ ಆಗಂಗಿದ್ರೆ ನಾನೇನು ಹೇಳಿದ್ವಿ ವಿನಂತಿ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಇವತ್ತು ನಿಮ್ಗೊಂದು ವರ್ಷ ಆಯ್ತು, ಯಾರು ಬಡವರು ಕೂಡ ದುಡಿಮೆ ಇಲ್ಲಾರ್ದಂತೆ ಇವತ್ತು ಕೂಡ ಪರದಾಡ್ತಾ ಇದ್ದಾರೆ. ಎಲ್ಲ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಸಂಕಷ್ಟದಲ್ಲಿದೆ. ಸರ್ಕಾರದ ಪರಿಸ್ಥಿತಿ ಹಂಗೆ ಆಗಿದೆ, ಜನರ ಪರಿಸ್ಥಿತಿ ಕೂಡ ಹಂಗೆ ಆಗಿದೆ, ವ್ಯಾಪಾರ ಪರಿಸ್ಥಿತಿ ಕೂಡ ಹಂಗೆ. ನನ್ನ ವಿನಂತಿ ಇಷ್ಟೇ, ಇವತ್ತು ಜಾಸ್ತಿ ಆಗುವಂತ ಸಂದರ್ಭದಲ್ಲಿ ಇದನ್ನ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕನ್ನಂತ ವಿಚಾರ ಬಂದಂತ ಟೈಮಲ್ಲಿ ಜನರು ಇದನ್ನ ಸಹಕರಿಸಬೇಕಾಗುತ್ತೆ. ಜನರು ಸಹಕರಿಸಿದ್ರೆ ಮಾತ್ರ ಏನನ್ನು ಮಾಡಕ್ಕಾಗುತ್ತೆ. ಅಲ್ಲಿ ಇವತ್ತು ಎಲ್ಲಾ ವಿಚಾರದಲ್ಲಿ ತಗೊಂಡಂತ ಟೈಮಲ್ಲಿ ಜನರು ಮೇಲೆ ಮೇಲೆ ಬಿದ್ದು ಬರುವಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಕಂಟ್ರೋಲ್ ಆಗುತ್ತೆ? ಇವತ್ತು ಸರ್ಕಾರಗಳು ನಾವು ಇದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಏನ್ ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದೀವಿ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಇಲ್ಲ. ಲಾಕ್ಡೌನ್ ಹೊರತುಪಡಿಸಿ ಬೇರೆ ಏನು ಕ್ರಮ ಕೈಗೊಳ್ಳಬೇಕೋ ತೆಗೆದುಕೊಳ್ತೀವಿ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಸೋಂಕು ಹೆಚ್ಚಳ ಆಗ್ತಿದೆ, ಸಾವಿನ ಪ್ರಮಾಣ ಜಾಸ್ತಿ ಆಗ್ತಿದೆ. ಈ ನಿಟ್ಟಿನಲ್ಲಿ ನಿನ್ನೆ ಸಿಎಂ ಸಭೆ ಮಾಡಿದ್ದಾರೆ. ಲಾಕ್ಡೌನ್ ಹೊರತುಪಡಿಸಿ ಬಿಗಿಯಾದ ಕ್ರಮ ತೆಗೆದುಕೊಳ್ಳಬೇಕು, ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಅಂತ ಚರ್ಚೆ ಆಗಿದೆ ಅಂತ ಹೇಳಿದರು. ಮತ್ತಷ್ಟು ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೋಬೇಕು. ಲಾಕ್ಡೌನ್ ಅನ್ನು ಹೊರತುಪಡಿಸಿ ಏನೆಲ್ಲ ಬಿಗಿ ಕ್ರಮಗಳನ್ನು ತೆಗೆದುಕೋಬೇಕು ಅದೆಲ್ಲವನ್ನು ಕೂಡ ತೆಗೆದುಕೋಬೇಕು ಅಂತೇಳಿ ಮಾರ್ಮಿಕವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಜೀವನೋಪಾಯ ಎಲ್ಲವೂ ಕೂಡ ನಿಜವಾಗಿಯೂ ಕೂಡ ಬಹಳ ಭೀಕರವಾಗಿ ಅವ್ರಿಗೆ ತೊಂದರೆ ಆಗ್ತದೆ. ಮತ್ತಷ್ಟು ರಾಜ್ಯದಲ್ಲಿ ಸದ್ಯಕ್ಕೆ ಲಾಕ್ಡೌನ್ ಅವಶ್ಯಕತೆ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಲ್ಲದೆ ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಒಂದೇ ಪರಿಹಾರ ಅಲ್ಲ, ರಾಜ್ಯದ ಜನರು ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಕೋವಿಡ್ ಸಂಪೂರ್ಣವಾಗಿ ಹೋಗಿಲ್ಲ, ಯಾರಿಗೂ ಇದರ ಗಂಭೀರತೆ ಇಲ್ಲ. 2ನೇ ಅಲೆ ಅತ್ಯಂತ ತೀವ್ರವಾಗಿದೆ, ಜನರು ಇದನ್ನು ಅರ್ಥ ಮಾಡಿಕೊಳ್ಬೇಕು, ರೂಲ್ಸ್ ಪಾಲಿಸಬೇಕು ಅಂತ ಪ್ರಹ್ಲಾದ್ ಜೋಶಿ ಹೇಳಿದರು. ಸ್ವಯಂ ಕೋವಿಡ್ ಪೂರ್ತಿ ಹೋಗಿಲ್ಲ ಮತ್ತು ಸೆಕೆಂಡ್ ವೇವ್ ಏನು ಬರ್ತಾ ಇದೆ ಅದರ ತೀವ್ರತೆ ಬಹಳ ಇದೆ, ಸಾವು ನೋವಿನ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಆದರೆ ಇದ್ರ ಹೊರತುಪಡಿಸುವ ನನ್ನ ಸ್ಪಷ್ಟ ಅಭಿಪ್ರಾಯ ಅಂದರೆ ಇವತ್ತಿನ ಸಂದರ್ಭದಲ್ಲಿ ಲಾಕ್ಡೌನ್ ಒಂದು ಪರಿಹಾರ ಅಲ್ಲ. ಲಾಕ್ಡೌನ್ಗೆ ನಾವು ಹೆಜ್ಜೆ ಇಡಬಾರ್ದು. ಆದರೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಳ್ಳಬೇಕು. ಇದು ನನ್ನ ವೈಯಕ್ತಿಕವಾದಂಥ ಸ್ಪಷ್ಟ ಅಭಿಪ್ರಾಯ. ಕೊರೋನಾ ತಡೆಗಟ್ಟಲು ಲಾಕ್ಡೌನ್ ಒಂದೇ ಪರಿಹಾರ ಅಲ್ಲ, ಲಾಕ್ಡೌನ್ಗೆ ನಾನು ವಿರೋಧ ವ್ಯಕ್ತಪಡಿಸುತ್ತೇನೆ ಅಂತ ರಾಯಚೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆ ಕರೆದಿದ್ದಾರೆ ಅನ್ನುವ ಮಾಹಿತಿ ಇದೆ, ಆದರೆ ಅಧಿಕೃತವಾಗಿ ನಮಗೆ ಆಹ್ವಾನ ಬಂದಿಲ್ಲ. ಆಹ್ವಾನ ಬಂದ ನಂತರ ನಮ್ಮ ಮುಖಂಡರ ಕುರಿತು ಮುಂದಿನ ಕ್ರಮದ ಬಗ್ಗೆ ಮಾತನಾಡ್ತೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದರು. 18ಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ನ ಟಿವಿಲಿ ಗಮನಿಸಿದ್ದೀನಿ, ನಾನು ಪೇಪರ್ಲೆಲ್ಲ ಬಂದಿತ್ತು. ಇನ್ನು ಅಫಿಷಿಯಲ್ ನೋಟಿಸ್ ನಮ್ಗೆ ಬಂದಿಲ್ಲ. ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಅಧಿಕಾರನ ದುರುಪಯೋಗ ಪಟ್ಕೊಂಡ್ರು ಮತದಾರರು ಅದರ ವಿರುದ್ಧವಾಗಿ ಮತ ಹಾಕಿ ನಮ್ಮ ಬಸವನಗೌಡರನ್ನ
ಆಗುತ್ತೆ. ಕೊರೋನಾ ಕಂಟ್ರೋಲ್ಗೆ ರಾಜ್ಯ ಸರ್ಕಾರ ನೈಟ್ ಕರ್ಫ್ಯೂ ನಾಟಕ ಮಾಡ್ತಾ ಇದೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ನೈಟ್ ಕರ್ಫ್ಯೂ ಇಂದ ಏನು ಉಪಯೋಗ ಇಲ್ಲ, ರಾತ್ರಿ ಮಲಗಿದಾಗ ಕರ್ಫ್ಯೂ ಮಾಡ್ತಾರೆ. ಕೊರೋನಾ ತೀವ್ರವಾಗಿ ಹೆಚ್ಚಳ ಆಗ್ತಾ ಇದೆ. ಈಗ ಎಲ್ಲಾ ಕಡೆ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಕೊರತೆ ಎದುರಾಗ್ತಾ ಇದೆ. ಈ ವೇಳೆ ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಮಾಡಬೇಕು ಅಂತ ಎಚ್.ಕೆ. ಪಾಟೀಲ್ ಹೇಳಿದರು. ಈ ರಾತ್ರಿ ಕರ್ಫ್ಯೂ ಮಾಡ್ತೀನಿ ಅಂತ ಹೇಳಿ ಜನರಿಗೇನು ಈ ನಾಟಕದ ರೀತಿಯಲ್ಲಿ ಪರಿಹಾರ ಕೊಡುವಂಥದ್ದನ್ನು ಮಾಡೋಕ್ಕೆ ಹೋಗ್ತಾರೆ. ಇದರಿಂದ ಏನು ಉಪಯೋಗ ಇಲ್ಲ. ಪಬ್ ಕ್ಲೋಸ್ ಮಾಡಬೇಕಾಗಿದ್ರೆ ಕ್ಲೋಸ್ ದೋಸ್ ಪಬ್ಸ್. ಹೆಲ್ತ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಬೇಕು, ಅದನ್ನು ಅನುಷ್ಠಾನ ಮಾಡಬೇಕು. ಈಗ ಎಲ್ಲ ಕಡೆ ನೋಡಿ ಬೆಡ್ಸ್ ಸಿಗ್ತಾ ಇಲ್ಲ, ಆಕ್ಸಿಜನ್ನಿನ ಕೊರತೆ ಆಗ್ತಾಯಿದೆ. ಇವುಗಳನ್ನು ಲಭ್ಯಗೊಳಿಸ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರ. ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಅಂತ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಹೇಳಿದ್ದಾರೆ. ಕೊರೋನಾ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಿಬಿಎಂಪಿ ಕಡೆಯಿಂದ 10 ಕೋವಿಡ್ ಕೇರ್ ಸೆಂಟರ್ ತೆರೆಯಲಿದ್ದೇವೆ. ಈಗಾಗಲೇ 800 ಬೆಡ್ಗಳ 2 ಕೋವಿಡ್ ಕೇರ್ ಸೆಂಟರ್ ವರ್ಕಿಂಗ್ನಲ್ಲಿದೆ. ಹೊಸದಾಗಿ ತೆರೆಯಲಿರುವ 10 ಕೋವಿಡ್ ಕೇರ್ ಸೆಂಟರ್ ಅಲ್ಲಿ 1500 ಬೆಡ್ಗಳ ವ್ಯವಸ್ಥೆ ಇದೆ ಅಂತ ಹೇಳಿದರು. ನಮ್ಮ ಪಾಲಿಕೆ ವತಿಯಿಂದ ನಾವು ನಿನ್ನೆ 10 ಕೋವಿಡ್ ಕೇರ್ ಸೆಂಟರ್ಸ್ ಅನ್ನು ಪ್ರಾರಂಭ ಮಾಡತಕ್ಕಂಥ ದಿಕ್ಕಿನಲ್ಲಿ ಕ್ರಮವನ್ನು ಕೈಗೊಂಡಿದ್ದೀವಿ. ಸುಮಾರು 1505 ಬೆಡ್ಸ್ ಈ 10 ಕೋವಿಡ್ ಸೆಂಟರ್ಸ್ಗಳ ಮೂಲಕ ಲಭ್ಯ ಆಗಲಿಕ್ಕೆ ಇದೆ. ಅದು ಈಗಿರ್ತಕ್ಕಂತಹ 800 ಬೆಡ್ಸ್ ಏನಿದೆ, 2 ಕಡೆ ನಮ್ಮಲ್ಲಿ ನಡೀತಾ ಇದೆ, ಹಜ್ ಭವನ್ ಮತ್ತು HL ಅಲ್ಲಿ ಇರ್ತಕ್ಕಂತಹ ಬೆಡ್ಸ್ ಅಲ್ಲದೆ 1505 ಬೆಡ್ಸ್ಗಳನ್ನು ನಾವು ಸೇರ್ಪಡೆ ಮಾಡೋಕ್ಕಿದ್ದೀವಿ. ಅದ್ರ ಜೊತೆಗೆ ಪ್ರೈವೇಟ್ ಆಸ್ಪತ್ರೆಗಳು ಮತ್ತು ಪ್ರೈವೇಟ್ ಹೋಟೆಲ್ಸು ಅವರೆಲ್ಲರೂ ಸೇರಿಕೊಂಡು 4 ಕಡೆ 400 ಕೆಪಾಸಿಟಿ ಇರ್ತಕ್ಕಂತಹ ಒಂದು ಪ್ರೈವೇಟ್ CCC ಕೂಡ ಪ್ರಾರಂಭ ಮಾಡಲಿಕ್ಕೆ ಇದ್ದಾರೆ. ಬೆಡ್ಸ್ ದಿಕ್ಕಿನಲ್ಲಿ 5000 ಬೆಡ್ಸ್ ಅನ್ನು ನಾವು ಪ್ರೈವೇಟ್ ಸಂಸ್ಥೆಗಳಿಂದ ಪಡೆಯಲಿಕ್ಕೆ ನಾವು ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದೀವಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕೊರೋನಾ ಅಟ್ಟಹಾಸ ಮೆರೀತಾ ಇದೆ. ಒಂದೇ ವಾರದಲ್ಲಿ ಬೆಂಗಳೂರಲ್ಲಿ ಕೊರೋನಾಗೆ ಸುಮಾರು 217 ಮಂದಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಕೋವಿಡ್ ಲೆಕ್ಕ ಜನರಲ್ಲಿ ಮತ್ತಷ್ಟು ಆತಂಕ ಸೃಷ್ಟಿಸ್ತಾ ಇದೆ. 7 ದಿನದಲ್ಲಿ 39,000ಕ್ಕೂ ಹೆಚ್ಚು ಕೊರೋನಾ ಸೋಂಕು ಪತ್ತೆಯಾಗಿದೆ. ಅಲ್ಲದೆ 217 ಮಂದಿ ಕೊರೋನಾ ಹೆಮ್ಮಾರಿಗೆ ಬಲಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ಸರಣಿ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕೊರೋನಾ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಂಡಿಲ್ಲ, ಚಿಕಿತ್ಸೆಗೆ ಬೇಕಾಗುವ ಮೂಲ ಸೌಕರ್ಯಗಳೇ ಇಲ್ಲ, ದೇಶದಲ್ಲಿ ರೆಮ್ಡೆಸಿವಿರ್ ಚುಚ್ಚುಮದ್ದಿಗೆ ಅಭಾವ ಸೃಷ್ಟಿಯಾಗಿದೆ, ಈಗ ಕಾಲ ಮಿಂಚಿ ಹೋಗಿದೆ, ಕೇಸ್ಗಳು ಜಾಸ್ತಿ ಆಗ್ತಿವೆ, ಕೊರೋನಾ ಕಟ್ಟಿ ಹಾಕಲು ಕೇಂದ್ರ ರಾಜ್ಯ ಸರ್ಕಾರ ಈ ಎರಡೂ ಕೂಡ ವಿಫಲವಾಗಿದೆ, ಈಗ ಸರ್ವ ಪಕ್ಷಗಳ ಸಭೆ ಕರೆದ್ರೂ ಉಪಯೋಗ ಏನು ಅಂತ ಹೇಳಿ ಎಚ್ಡಿಕೆ ಟ್ವೀಟ್ ಮಾಡಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹರಿದ್ವಾರದ ಮಹಾಕುಂಭಮೇಳದಲ್ಲಿ 1086 ಯಾತ್ರಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಕೇವಲ 4 ದಿನದಲ್ಲಿ 1000 ಮಂದಿಗೆ ಕೊರೋನಾ ಒಕ್ಕರಿಸಿದೆ. ಮತ್ತಷ್ಟು ಭಕ್ತಾದಿಗಳು ಸೋಂಕು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹರಿದ್ವಾರದಲ್ಲಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಕುಂಭಮೇಳದಲ್ಲಿ 31 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗವಹಿಸಿದ್ದಾರೆ. ಮಾಸ್ಕ್ ಧರಿಸದೆ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಭಕ್ತರು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ.